ಹಾಯ್ ಸ್ನೇಹಿತರೆ, ನಮಸ್ತೆ. ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ನಾನಿವತ್ತು ಕೆಲವೊಂದು ಮನಿ ಸೇವಿಂಗ್ ಟಿಪ್ಸ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 2025 ಹೊಸ ವರ್ಷಕ್ಕೆ ಯಾವ ಥರ ಎಲ್ಲ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನು ಆ ಟಿಪ್ಸ್ ಮತ್ತು ಟ್ರಿಕ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಮೊದಲನೇದಾಗಿ ಕೆಲವ್ರು ಹೆಣ್ಮಕ್ಳು ಹೇಳ್ತಿರ್ತೀರಾ, ನಮಗೆ ಸೇವ್ ಮಾಡೋದಕ್ಕೆ ಹಣನೇ ಕೊಡೋದಿಲ್ಲ ನಮ್ಮ ಮನೆಯಲ್ಲಿ, ನಾವು ಹೇಗೆ ಸೇವ್ ಮಾಡೋದು ಅಂತ. ಅದು ಕೊಡೋದಿಲ್ಲ ಅಂತ ನೀವು ಸುಮ್ಮನೆ ಇರಬೇಡಿ, ಕೇಳಿ ನನಗೇನೋ ಒಂದು ಬೇಕು, ಈ ಥರ ಬೇಕು, ಏನೋ ಒಂದು ತೊಗೊಬೇಕು, ದುಡ್ಡು ಕೊಡಿ ಅಂತ ಇಟ್ಕೊಳ್ಳಿ. ಬಟ್ ನೀವು ಅದನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ, ಖರ್ಚು ಮಾಡಬೇಡಿ, ಅದನ್ನು ಸೇವ್ ಮಾಡಿ. ಅದೇ ಅವ್ರಿಗೆ ಒಂದು ಟೈಮ್ಗೆ ಏನಕ್ಕಾದ್ರೂ ಹಣ ಬೇಕು ಅನ್ಸಿದಾಗ ಅಂತಾರೆ, ನನ್ನ ಹತ್ರ ಕಾಸು ಬೇಕಿತ್ತು, ನನ್ನ ಹತ್ರ ಇಲ್ಲ ಈಗ ಅಂದಾಗ ನೀವು ಅದೇ ದುಡ್ಡನ್ನ ಎತ್ಕೊಂಡೋಗಿ ಕೊಡಿ. ನೀವು ಅವಾಗ ಕೊಟ್ಟಿದ್ರಲ್ಲ, ನಾನೇನೋ ಒಂದು ತೊಗೊಳೋದಕ್ಕೆ ನಾನು ಖರ್ಚು ಮಾಡಿಲ್ಲ, ಇಟ್ಟಿದ್ದೀನಿ ನೋಡಿ ಅಂತ ಹೇಳಿ. ಅವಾಗ ಅವರು ಖುಷಿ ಪಡ್ತಾರೆ. ನನ್ನ ಹೆಂಡತಿ ಏನು ಖರ್ಚು ಮಾಡೋದಿಲ್ಲ, ಅವಳು ಸೇವಿಂಗ್ಸ್ ಮಾಡ್ತಾಳೆ ಅಂತ ಅವಾಗ ಅವರೇ ಕೊಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಈ ಥರ ಮಾಡಿ. ನೀವು ಒಂದು ಸತಿ ಮಾಡಿದ್ರಿಂದ ಮತ್ತೆ ಅವ್ರು ಕೊಡೋಕ್ಕೆ ಶುರು ಮಾಡ್ತಾರೆ. ನೀವೇ ಕೇಳ್ದಿರಾ ಸುಮ್ಮನೆ ಇದ್ದರೆ ಅವ್ರು ಕೊಡೋದಿಲ್ಲ ಅಲ್ವಾ. ಈಗ ನಾವು ಮೊದಲನೇದಾಗಿ ಯಾವ್ಯಾವ ಥರ ಸೇವಿಂಗ್ಸ್ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಆನ್ಲೈನ್ ಆರ್ಡ್ರ್ ಮಾಡೋದನ್ನು ಕಡಿಮೆ ಮಾಡಬೇಕು ಸ್ನೇಹಿತರೆ. ಆನ್ಲೈನಲ್ಲಿ ಈಗ ಬಟ್ಟೆ ಆಗಲಿ, ಡ್ರೆಸ್ ಆಗಲಿ, ಬೇರೆ ಇನ್ನೇನಾದರೂ ಇದೆಲ್ಲ ಕಡಿಮೆ ಮಾಡಬೇಕು. ಆನ್ಲೈನಲ್ಲಿ ನಾವು ಆರ್ಡ್ರ್ ಮಾಡಿದ್ರೆ ಏನು ಮಾಡ್ತೀವಿ ಅಂದರೆ, ಆನ್ಲೈನಲ್ಲಿ ನಾವು ನೋಡಿದ್ದೆಲ್ಲ ತೊಗೊಬೇಕು ಅನಿಸುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಹಂಗಾಗಿ ನಾವು ಆನ್ಲೈನಲ್ಲಿ ತೊಗೊಳೋದಕ್ಕೆ ಹೋಗಬಾರ್ದು. ಅದರಿಂದನೇ ತಿಂಗಳಿಗೆ ನಮಗೆ 500 ರೂಪಾಯಿ ಉಳಿಯುತ್ತೆ ಸ್ನೇಹಿತರೆ. ಕಡಿಮೆ ಅಂದರೆ 500 ರೂಪಾಯಿ ಉಳಿಯುತ್ತೆ. ವರ್ಷಕ್ಕೆ 6,000 ರೂಪಾಯಿ ಉಳಿಯುತ್ತೆ ಸ್ನೇಹಿತರೆ. ವರ್ಷಕ್ಕೆ 6,000. ಆನ್ಲೈನ್ ಪರ್ಚೇಸು ಕಡಿಮೆ ಮಾಡಬೇಕು. ಫುಡ್ ಆಗಲಿ, ಬಟ್ಟೆ ಆಗಲಿ, ಇನ್ನು ಬೇರೆವೆಲ್ಲ. ಇದು ಆನ್ಲೈನ್ ಪರ್ಚೇಸ್ನ ಫಸ್ಟ್ ಕಡಿಮೆ ಮಾಡಬೇಕು. ಮತ್ತು ಪ್ರತಿ ವಾರ ಹೋಗಿ ಸ್ನ್ಯಾಕ್ಸ್ ತರೋದು, ಎವ್ರಿ ವೀಕ್ ಸ್ನ್ಯಾಕ್ಸು, ಚಿಪ್ಸು, ಪಪ್ಸು, ಅನ್ಹೆಲ್ತಿ ಈ ಥರ ತರೋದನ್ನು ನಿಲ್ಲಿಸಿ 15 ದಿನಕ್ಕೆ ಒಂದು ಸತಿ ಬರೋ ಥರ ನೋಡ್ಕೊಬೇಕು. ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳೋ ಥರ ನೋಡ್ಕೊಬೇಕು. ಪಕೋಡ, ಬೋಂಡ, ಪಾಯಸ ಈ ಥರ ಏನಾದರೂ ಮನೇಲೇ ಪ್ರಿಪೇರ್ ಮಾಡೋ ಥರ ನೋಡ್ಕೊಬೇಕು. ಇದರಿಂದನೂ ಮನಿ ಸೇವ್ ಆಗುತ್ತೆ ಸ್ನೇಹಿತರೆ. ವಾರ ಹೋಗಿ ಸ್ನ್ಯಾಕ್ಸ್ ಥರ ಬದಲು ವಾರಕ್ಕೆ ತಿಂಗಳಿಗೆ 2 ಸತಿ, 15 ದಿನಕ್ಕೆ ಒಂದು ಸತಿ ತೊಗೊಂಬರೋ ಥರ ನೋಡ್ಕೊಬೇಕು. ಈಗ ನೆಕ್ಸ್ಟ್ ಬಂದು ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಸು. ಸುಮ್ಮನೆ ಎಲ್ಲಾದರೂ ಹೋಗ್ತೀವಿ, ಅಲ್ಲಿ ಸ್ನ್ಯಾಕ್ಸು, ಕಾಫಿ ಕುಡಿತಾ ಇರೋದು, ಅದಕ್ಕೆ ಅದು ಒಂದು 30 ರೂಪಾಯಿ ಅಂದ್ರೂ 1,500. ದಿನ ಹೋಗ್ತೀವಲ್ಲ, ದಿನ ಕಾಫಿ ಕುಡಿಯೋದು, ಸ್ನ್ಯಾಕ್ಸ್ನ, ಅದಕ್ಕೆ ಬದಲು ನಾವು ಡ್ಯೂಟಿಗೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂದರೆ ಕಾಫಿನ ಮಾಡಿ ಫ್ಲಾಸ್ಕಿಗೆ ಹಾಕ್ಕೊಂಡು ತೊಗೊಂಡೋಗ್ಬಿಟ್ರೆ ಅದು ಬೆಟರು. ತಿಂಗಳಿಗೆ 1,500 ಉಳಿಯುತ್ತೆ. ಇದು ಕೂಡ ಒಂದು ಸೇವಿಂಗ್ಸ್ ಸ್ನೇಹಿತರೆ. ನೆಕ್ಸ್ಟು ಮೆನು ಪ್ಲ್ಯಾನ್ ಮಾಡ್ಕೊಂಡಿರಾ. ಈಗ ಎಮರ್ಜೆನ್ಸಿ ಏನೋ ಒಂದಾಗೋಗಿತ್ತು, ಬೆಳಗ್ಗೆ ಹೊತ್ತೇನೋ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ಅವಾಗ ಹೋಗು ಹೋಟ್ಲಲ್ಲಿ ತರಿಸೋದು, ಈ ಥರ ಎಲ್ಲ ಆಗುತ್ತೆ. ಅದಕ್ಕೆ ಬದಲು ದೋಸೆ ಹಿಟ್ಟು ಪ್ಯಾಕೆಟು, ರೆಡಿಮೇಡ್ ಇಡ್ಲಿದು ಅದೆಲ್ಲ ತಂದಿಟ್ಕೊಂಡ್ರೆ ಎಮರ್ಜೆನ್ಸಿ ಅವತ್ತಾಗಿಲ್ವ ಅದನ್ನು ಮಾಡ್ಕೊಳೋ ಥರ ಮಾಡ್ಕೊಬೇಕು. ಅದು ಬಿಟ್ಟು ಹೋಟೆಲ್ಗೆ ಹೋಗೋದು ಅದೆಲ್ಲನೂ ಮಾಡಬಾರ್ದು. ಅದಕ್ಕೆ ಇದನ್ನು ವೀಕ್ಲಿ ಮೀಲ್ ಪ್ಲ್ಯಾನ್ ಮಾಡಿಬಿಟ್ರೆ ಇದು ಬೆಟರು. ಮೆನು ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಒಂದಿನವೂ ಟಿಫನ್ ಮಾಡ್ದಿರ, ಒಂದಿನವೂ ಅಡುಗೆ ಮಾಡ್ದಿರ ಇರೋಕ್ಕೆ ಆಗೋಲ್ಲ. ಪ್ರತಿದಿನವೂ ಮಾಡಿರ್ತೀವಿ. ಯಾವತ್ತೋ ಒಂದಿನ ಬೆಳಗ್ಗೆ ಲೇಟಾಗಿದ್ವಿ, ಏನೋ ಒಂದಾಯಿತು, ಎಮರ್ಜೆನ್ಸಿಗೆ ಇನ್ಸ್ಟೆಂಟ್ ಫುಡ್ ಆದರೂ ಮಾಡ್ಕೊಂಡು ಮನೇಲೇ ತಿನ್ನೋ ಥರ ನೋಡ್ಕೊಬೇಕು. ಅದನ್ನು ಬಿಟ್ಟು ಹೋಟೆಲ್ಗೆ ಹೋಗೋ ಥರ ಇರಬಾರ್ದು. ನೆಕ್ಸ್ಟ್ ಬಂದು ಮಾಲ್ಗಳಿಗೆ, ಸೂಪರ್ ಮಾರ್ಕೆಟ್ಗೆ ಇದೆಲ್ಲ ಹೋಗ್ತಾ ಇರ್ತೀವಲ್ಲ, ತಿಂಗಳಿಗೆ ಒಂದು ಸತಿ, 15 ದಿನಕ್ಕೆ ಒಂದು ಸತಿ ಎಲ್ಲ ಹೋಗೋದನ್ನ ಸ್ಟಾಪ್ ಮಾಡಿ 2 ತಿಂಗಳಿಗೆ ಒಂದು ಸತಿ ಹೋಗೋ ಥರ ನೋಡ್ಕೊಳೋದು. 2 ತಿಂಗಳಿಗೆ ಒಂದು ಸತಿ ಹೋಗೋ ಥರ ಅಂದರೆ ಜಾಸ್ತಿ ಏನೇನು ಬೇಕೋ ಅದನ್ನೆಲ್ಲ ತಂದಿಟ್ಕೊಂಬಿಟ್ರೆ ಆಲ್ಮೋಸ್ಟ್ ಅವಾಗ ಹೋಗೋ ಅಷ್ಟಿರೋದಿಲ್ಲ. ಆಲ್ಮೋಸ್ಟ್ ನಾವು ಮಾಲು, ಸೂಪರ್ ಮಾರ್ಕೆಟ್ನ ಕಡಿಮೆ ಮಾಡಬೇಕು. ಏನೇ ತರಬೇಕು 2 ತಿಂಗಳಿಗೆ ಒಂದು ಸತಿ ಅಂಗಡಿಗೆ ಹೋಗೋ ಥರ ನೋಡ್ಕೊಬೇಕು. ನೆಕ್ಸ್ಟ್ ಬಂದು ಎಲ್ಲ ಹಬ್ಬಕ್ಕೂ, ಫ್ಯಾಮಿಲಿ ಫಂಕ್ಷನ್ಗೂ ಬಟ್ಟೆಗಳನ್ನ ತೊಗೊಳೋದನ್ನು ಕಡಿಮೆ ಮಾಡಿ ವರ್ಷಕ್ಕೆ 2 ಸತಿ ತೊಗೊಳೋ ಥರ, 1 ಅಥವಾ 2 ಸತಿ, ಒಂದೇ ಸತಿ ಲಂಪಾಗಿ ತಂದುಬಿಡೋ ಥರ ನೋಡ್ಕೊಂಬಿಡ್ಬೇಕು. ಇದರಿಂದನೂ ನಮ್ಗೆ ಮನಿ ಸೇವ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಸ್ಪೆಂಡಿಂಗ್ ಟ್ರ್ಯಾಕ್ ಅಂದರೆ ನಾವು ಎಲ್ಲೇ ಹೋದ್ರೂ ಒಂದು ನೋಟ್ ಹಾಕ್ಬಿಡ್ಬೇಕು. ನಾವು ಇಷ್ಟು ಖರ್ಚು ಮಾಡಿದ್ದೀವಿ ಅದನ್ನು ನೋಟ್ ಮಾಡ್ಕೊಂಬಿಡಿ ಎಕ್ಸ್ಪೆನ್ಸಸ್ನ. ನಾವು ಅವಾಗ ನಮಗೆ ಗೊತ್ತಾಗುತ್ತೆ, ನಾವು ಇಂಥ ಕಡೆ ಹೋದಾಗ ಇಷ್ಟಿಷ್ಟು ಖರ್ಚು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಮಂತ್ಲಿ ಎಂಟರ್ಟೈನ್ಮೆಂಟ್ ಅಂತ ಹೋಗ್ತಾ ಇರ್ತೀವಲ್ಲ, ಸಿನಿಮಾ ಅಂತೆ, ಅದಂತೆ ಇದಂತೆ, ಅದನ್ನು ವಾರಕ್ಕೊಂದು ಸತಿ ಹೋಗ್ತಾ ಇರ್ತೀವಿ. ಅದೆಲ್ಲ ಅವಾಯ್ಡ್ ಮಾಡಿ ತಿಂಗಳಿಗೆ ಒಂದು ಸತಿ ಹೋಗೋ ಥರ ನೋಡ್ಕೊಳೋದು. ಮತ್ತು ಆಲ್ಮೋಸ್ಟ್ ನಾವು ಮನೇಲೇ TV ನೋಡೋ ಅಂಥದ್ದು, ಹೋಗೋದಾದರೆ
ಈ ಪಾರ್ಕ್ಗೆ ಅಂಥ ಕಡೆ ಹೋಗೋದು. ಮಾಲು ಇಂಥ ಕಡೆ ಎಲ್ಲ ಹೋದರೆ ಸುಮ್ಮನೆ ನಾವು ನೋಡಿದ್ದೆಲ್ಲ ತೊಗೋತೀವಿ. ಅದಕ್ಕೆ ಬದಲು ಪಾರ್ಕು ಎಲ್ಲಾದರೂ ಒಂದು ಕಡೆ ಅಲ್ಲೇ ಮನೆ ಹತ್ರ ಏನಾದರೂ ಇದಿತ್ತು ಅಂದರೆ ಹತ್ರದಲ್ಲೇ ಏನಾದರೂ ಎಂಟರ್ಟೈನ್ಮೆಂಟ್ ಇರೋವಂಥದ್ದು ಅಂಥ ಕಡೆ ಹೋಗಬೇಕು. ಅದರಿಂದ ಒಂದು 1,000 ಆದರೂ ಉಳಿಯುತ್ತೆ. ಜಾಸ್ತಿ ಮಾಲ್ಗಳಿಗೆ ಹೋಗ್ತೀರಾ ಎಂಟರ್ಟೈನ್ಮೆಂಟ್ಗೆ ಪಾರ್ಕು ಆಮೇಲೆ ನೀರಿರುತ್ತಲ್ಲ ವಾಟರ್ ಫಾಲ್ಸು ಇಂಥ ಕಡೆನೇ ಹೋಗೋ ಥರ ನೋಡ್ಕೊಬೇಕು. ಮಾಲ್ಗಳಿಗೆ ಅಂಥದಕ್ಕೆಲ್ಲ ಹೋದರೆ ಜಾಸ್ತಿ ಸ್ಪೆಂಡಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದು EMIನಲ್ಲಿ ಏನು ತೊಗೊಳಕ್ಕೆ ಹೋಗಬಾರ್ದು. ಹೌಸ್ ಹೋಲ್ಡ್ ಐಟಮ್ಸ್ ಈಗ ಏನಾದರೂ ಬೇಕು ಅಂದರೆ ಒಂಚೂರು ಅಮೌಂಟ್ ಸೇವಿಂಗ್ಸ್ ಮಾಡಿ ತೊಗೊಳೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನನಗೊಂದು ಮೊಬೈಲ್ ಬೇಕು, ಇಲ್ಲ ಒಂದು ಮಿಕ್ಸಿ ಬೇಕು, ಅದು ಇನ್ನೊಂದು ಸ್ವಲ್ಪ ದಿನ ಬರುತ್ತೆ ಅನ್ನೋ ಹಂಗಿದ್ದಾಗಲೇ ನಾವು ಒಂದು ಸ್ವಲ್ಪ ಅಮೌಂಟ್ ಸೇವ್ ಮಾಡ್ತಾ ಇರಬೇಕು. ಆ ಅಮೌಂಟಲ್ಲಿ ಇನ್ನೊಂದು 3 ಮಂತ್ಸಲ್ಲಿ ನಾನು ತೊಗೋತೀನಿ ಅಂದರೆ ಆ 3 ಮಂತ್ಸ್ಗೆ ಎಷ್ಟು ಬೇಕೋ ಅಷ್ಟು ಸೇವಿಂಗ್ಸ್ ಮಾಡಿ ತೊಗೊಬೇಕು. EMIಲಿ ತೊಗೊಂಡ್ರೆ ಪ್ರೊಸೆಸಿಂಗ್ ಚಾರ್ಜ್ ಅಂತೆ, ಇಂಟ್ರೆಸ್ಟ್ ಅಂತೆ ಎಲ್ಲ ಖರ್ಚಾಗುತ್ತೆ. ಸುಮ್ಮನೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಈ ಥರ ಮಾಡ್ಕೊಬೇಕು. EMIನ ಅವಾಯ್ಡ್ ಮಾಡಿ ಸೇವಿಂಗ್ಸ್ ಮಾಡಿ ತೊಗೊಳೋವಂಥದ್ದು. ಈಗ ನಾವು ಏನಾದರೂ ತೊಗೋಬೇಕಾದ್ರೆ ಖಾಲಿ ಆದಮೇಲೆ ತೊಗೊಬೇಕು. ಮೊದಲೇ ತೊಗೊಳಕ್ಕೆ ಹೋಗಬಾರ್ದು. ಈಗ ನಾವು ರೇಷನ್ನು ಈಗ ತೊಗರಿಬೇಳೆ ಆಗಲಿ ಇನ್ನೇನಾದರೂ ಇನ್ನೂ ಒಂದು ಅರ್ಧ kg ಇರುತ್ತೆ, ಇನ್ನು ಮೆಣಸು ಜೀರಿಗೆ ತೊಗರಿಬೇಳೆ ಬೇಕಾಗುತ್ತೆ ಬಿಡಿ, ಎಕ್ಸ್ಟ್ರಾ ಇದ್ದರೂ ನಡೆಯುತ್ತೆ. ಈಗ ಮೆಣಸು ಜೀರಿಗೆ ಚಕ್ಕೆ ಲವಂಗ ಇದೆಲ್ಲ ಇನ್ನೂ ಸ್ವಲ್ಪ ಇರುತ್ತಲ್ವ, ಇದ್ದಂಗೆ ನಾವು ತೊಗೊಳಕ್ಕೆ ಹೋಗ್ತೀವಿ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಅಡುಗೆ ಮನೆಗೆ ಹೋಗಬೇಕು, ಲಿಸ್ಟ್ ಬರ್ಕೊಬೇಕು, ಏನು ಬೇಕು ಏನು ಬೇಡ, ಫುಲ್ ಖಾಲಿ ಆಗಿದೆಯಾ ಅಂತ ನೋಡಿಕೊಂಡು ತೊಗೊಳಕ್ಕೆ ಹೋಗಬೇಕು. ಈಗ ಸುಮ್ಮನೆ ಇನ್ನೂ ಇದ್ದಂಗೆ ತೊಗೊಂಡು ಬಂದರೆ ಸುಮ್ಮನೆ ಅದು ಹುಳ ಆಗುತ್ತೆ, ಅದು ವೇಸ್ಟ್ ಆಗುತ್ತೆ, ಆ ಥರ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಇವಾಗ ಯಾವತ್ತಾದರೂ ಒಂದು ಸತಿ ನಾವು ಹೊರಗಡೆ ಊಟ ತಿನ್ನಬೇಕು ಅನ್ನಿಸ್ತು, ಆವಾಗ ನಾವು ಆರ್ಡರ್ ಮಾಡಿ ತರಿಸ್ಕೊಳೋ ಬದಲು ನಾವೇ ಆ ಮನೆ ಹತ್ರ ಇರೋ ನಿಯರ್ ಬೈ ಅಂಗಡಿ ಫುಡ್ ಆರ್ಡ್ರ್ ಮಾಡೋ ಬದಲು ಎಕ್ಸ್ಟ್ರಾ ಅಮೌಂಟ್ ಚಾರ್ಜ್ ಆಗುತ್ತೆ. ನಿಯರ್ ಬೈ ಶಾಪು ಮನೆ ಹತ್ರನೇ ಅಂಗಡಿ ಇರುತ್ತಲ್ಲ ಅಲ್ಲೋಗಿ ತೊಗೊಂಬಂದು ತಿನ್ನೋದು ಬೆಟರು. ಯಾಕಂದರೆ ನಾವೀಗ ಫುಡ್ ಆರ್ಡ್ರ್ ಮಾಡಿದ್ರೆ ಡೆಲಿವರಿ ಚಾರ್ಜು ಅದೆಲ್ಲ ಕೊಡಬೇಕಾಗುತ್ತೆ, ಎಕ್ಸ್ಟ್ರಾ ಆಗುತ್ತೆ. ನಾವೇ ಹೋಗಿ ತೊಗೊಂಡು ಬಂದರೆ ಅದು ಕಡಿಮೆ ಆಗುತ್ತೆ. ಈ ಥರನೂ ಸೇವ್ ಮಾಡ್ಬೋದು. ಈಗ ನ್ಯೂಸ್ ಪೇಪರು ಗೊತ್ತಿಲ್ಲ ಅಂದರೆ ಸುಮ್ಮನೆ ನ್ಯೂಸ್ ಪೇಪರ್ ಹಾಕ್ಸ್ಕೊತೀವಿ. ಇಲ್ಲ ಓದಿದ್ರೆ ಓಕೆ ನ್ಯೂಸ್ ಪೇಪರ್ ಹಾಕ್ಸ್ಕೊಳ್ಳಿ, ಇಲ್ಲ ಏನೋ ಬೇಕು ಅಂತ ಹಾಕ್ಸ್ಕೊಳೋದಾದರೆ ನೆಟ್ಫ್ಲಿಕ್ಸು ಈ ಥರ ಸಬ್ಸ್ಕ್ರಿಪ್ಷನ್ ಮಾಡಿಸ್ಕೊಂಡಿರ್ತೀರಲ್ಲ, ಆನ್ಲೈನ್ ಸಬ್ಸ್ಕ್ರಿಪ್ಷನ್ನು DTH ಎಲ್ಲ DTH ಇದ್ರೂ ಸಬ್ಸ್ಕ್ರಿಪ್ಷನ್ ಹಾಕ್ಸ್ಕೊಳೋದು, ನೆಟ್ಫ್ಲಿಕ್ಸ್ ಹಾಕ್ಸ್ಕೊಳೋದು, ಸಿನಿಮಾ ನೋಡೋದಕ್ಕೆ ಇದೆಲ್ಲನೂ ಅವಾಯ್ಡ್ ಮಾಡಬೇಕು. ಯಾವುದಾದ್ರೂ ಒಂದನ್ನು ಯೂಸ್ ಮಾಡೋವಂಥದ್ದು. ಸ್ನೇಹಿತರೆ ನಾನು ಹೇಳೋದೆಲ್ಲ ಸಿಲ್ಲಿ ಅನ್ನಿಸ್ಬೋದು, ಬಟ್ ಇದರಲ್ಲೂ ಸೇವ್ ಮಾಡ್ಬೋದು. ಹನಿ ಕೂಡಿದ್ರೇ ಹಳ್ಳ. ನಾವು ₹1 ಕೂಡಿದ್ರೆ ಈಗ 99 ರೂಪಾಯಿ ಇರುತ್ತೆ, ಅದಕ್ಕೆ ₹1 ಕಡಿಮೆ ಇದ್ದರೆ ಅದು ₹100 ಆಗುತ್ತಾ? ಆಗಲ್ಲ. ಹಾಗಾಗಿ ನಿಮ್ಗೆ ಅನ್ನಿಸ್ಬೋದು ಸಿಲ್ಲಿ ಅಂತ, ಇಲ್ಲ ಇದರಲ್ಲೂ ಕೂಡ ಸೇವಿಂಗ್ಸ್ ಮಾಡ್ಬೋದು ಸ್ನೇಹಿತರೆ. ಈಗ ವೀಕೆಂಡಲ್ಲಿ ಹೋಟ್ಲಿಗೆ ಹೋಗುವಂಥದ್ದು. ನೆಕ್ಸ್ಟು ವೀಕೆಂಡ್ನಲ್ಲಿ ಹೋಟೆಲ್ಗೆ ಹೋಗ್ತೀವಿ, ಈಗ ವಾರ ಹೋಗ್ತೀವಿ, ಅವಾಗ 4 ಸತಿ ಆಗುತ್ತೆ. 4 ಸತಿ ಅಂದರೆ 1,000ದಿಂದ ₹1,500 ಖರ್ಚಾಗುತ್ತೆ. ಅದನ್ನು ಚೇಂಜ್ ಮಾಡ್ಕೊಳೋದು, ಒಂದು ತಿಂಗಳಿಗೆ 1 ಸತಿ ಹೋಗೋ ಥರ ನೋಡ್ಕೊಳೋದು. ಇದರಿಂದ ಕೂಡ ಸೇವ್ ಮಾಡ್ಬೋದು ಸ್ನೇಹಿತರೆ. 4 ಸತಿ ಹೋದಾಗ 1,500 ಆಗೋದು, ನೀವು 1 ಸತಿ ಹೋದಾಗ ₹500 ಖರ್ಚಾಗುತ್ತಲ್ಲ, 500 ಒಂದು ಸ್ವಲ್ಪ ಜಾಸ್ತಿ ಆದರೂ ಕಡಿಮೆ ಆದ್ರೂ ಈಗ ಅಲ್ಲೇ 1,000 ಉಳಿಯುತ್ತಲ್ಲ, ಆ ಥರ ಸೇವ್ ಮಾಡೋವಂಥದ್ದು. ನೆಕ್ಸ್ಟ್ ಬಂದು ಚಿಲ್ಡ್ರನ್ಸ್ಗೆ ನಾವು ಈಗ ಬರ್ತಡೇಗೆ ಯಾವುದಕ್ಕೋ ಒಂದಕ್ಕೆ ಕಾಸ್ಟ್ಲಿ ಬಟ್ಟೆ ತರೋ ಬದಲು ಅದೇ ಥರ ಡೈಲಿ ವೇರ್ ಯೂಸ್ ಮಾಡೋವಂಥದ್ದು ತಂದರೆ ಮಕ್ಕಳು ಹಾಕ್ಕೋತಾ ಇರ್ತಾರೆ. ಈಗ ಕಾಸ್ಟ್ಲಿ ಬಟ್ಟೆ ತಂದರೆ ಒಂದು ಶೇರ್ವಾನಿನೋ ಏನೋ ಒಂದು ಸತಿ ತಂದಿರ್ತೀವಿ, ಅದು 1 ಸತಿನೋ 2 ಸತಿನೋ ಹಾಕೋಷ್ಟೊತ್ತು ಚಿಕ್ಕದಾಗೋಗುತ್ತೆ. ಅಂಥದ್ದು 1-2 ಇರಬೇಕು. ಜಾಸ್ತಿ ತಂದು ಬರೀ ಅದನ್ನು ಮಕ್ಕಳು ಹಾಕೋದಿಲ್ಲ. ಅದಕ್ಕೆ ಬದಲು ಡೈಲಿ ವೇರ್ ಬಟ್ಟೆ ಜಾಸ್ತಿ ತರೋ ಅಂಥದ್ದು. ಈ ಥರ ಮಾಡ್ಕೊಂಡ್ರೆ ಇದರಿಂದ 1,500-2,000 ಉಳಿಯುತ್ತೆ, ಸೇವಿಂಗ್ಸ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಶಾಪಿಂಗ್ ಹಾಲ್ ನೋಡೋದು. ಈಗ ನಾನು ಯೂಟ್ಯೂಬಲ್ಲಾಗಲಿ ಎಲ್ಲಾದರೂ ಒಂದು ಶಾಪಿಂಗ್ ವಿಡಿಯೋಸ್ನ ನೋಡ್ತಾ ಇರ್ತೀವಿ. ಅದು ನಮಗೇನಾಗುತ್ತಪ್ಪ ಅಂದರೆ ಟೆಂಪ್ಟ್ ಆಗುತ್ತೆ, ಅದು ತೊಗೊಬೇಕು, ನಮ್ಗೆ ಅದು ತೊಗೊಬೇಕು, ಚೆನ್ನಾಗಿದೆ ಅಲ್ಲ ಈ ಪ್ರಾಡಕ್ಟು, ಅದು ತೊಗೊಬೇಕು. ಫಸ್ಟು ಆ ವಿಡಿಯೋ ನೋಡೋದನ್ನು ಕಡಿಮೆ ಮಾಡಿ. ನಾನು ಕಡಿಮೆ ಮಾಡಿ ಅಂತ ಹೇಳೋದಕ್ಕಿಂತ ಆ ವಿಡಿಯೋ ನೋಡಿದ್ರೆ ತಾನೇ ನಾವು ತೊಗೊಳ್ಳೋದು. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಸ್ನೇಹಿತರೆ. ಈಗ ಹೇಳ್ತಾ ಇದ್ದೀನಿ ಅಂತ ಯಾರೂ ಇದು ಮಾಡ್ಕೊಬೇಡಿ. ಶಾಪಿಂಗ್ ವಿಡಿಯೋಸ್ನ ನಾವು ನೋಡಿದಷ್ಟು ನಾವು ಶಾಪಿಂಗ್ ಮಾಡಬೇಕು ಅಂತ ನಮಗನ್ಸುತ್ತೆ. ಇದರಿಂದನೂ ಸುಮ್ಮನೆ ನಮ್ಗೆ ಬೇಡದೇ ಇರೋದೆಲ್ಲ ತೊಗೊತೀವಿ, ಆವಾಗ ಅಮೌಂಟು ತುಂಬಾ ಖರ್ಚಾಗುತ್ತೆ. ನೆಕ್ಸ್ಟ್ ಬಂದು ನೋ ಸ್ಪೆಂಡಿಂಗ್ ಡೇನ ವಾರದಲ್ಲಿ 1 ಸತಿ ಟ್ರೈ ಮಾಡಿ ಸ್ನೇಹಿತರೆ. ಇದನ್ನು ಫಾಲೋ ಮಾಡಿ. ನಾನು ಇವತ್ತೇನು ಖರ್ಚು ಮಾಡೋದಿಲ್ಲ ಅಂತ ನೀವು
ಒಂದು ದಿನ, ವಾರದಲ್ಲಿ ಒಂದು ದಿನ ಟ್ರೈ ಮಾಡಿ, ಅದರಿಂದ ಕೂಡ ಸೇವಿಂಗ್ಸ್ ಮಾಡ್ತೀರಾ. ನೆಕ್ಸ್ಟ್ ಬಂದು ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ನ ನೀವು ಆದಷ್ಟು ಡಿಲೀಟ್ ಮಾಡಿ, ಅವಾಯ್ಡ್ ಮಾಡಿ. ಯಾಕಂದರೆ ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ ಇರುತ್ತವೆ, ಅದಕ್ಕೆ ಗೂಗಲ್ಲು ಕೊಟ್ಟಿರ್ತೀವಿ, ನಮಗೆ ಮೆಸೇಜಸ್ ಬರ್ತಾನೆ ಇರ್ತೈತೆ. ಈ ಆಫರ್ ಇದೆ, ಇಷ್ಟೇ ಟೈಮ್ ಇದೆ, ಮಿನಿಮಮ್ ಟೈಮಿಂಗ್ಸ್ ಇಷ್ಟೇ ಇದೆ ಅಂತ. ನಾವು ಅದಕ್ಕೂ ಟೆಂಪ್ಟಾಗಿ ಆಲ್ಮೋಸ್ಟ್ ತೊಗೋತಾ ಇರ್ತೀವಿ. ಅದು ಬೇಕು, ಇದು ಚೆನ್ನಾಗೈತೆ, ಈ ಪ್ರಾಡಕ್ಟ್ ಚೆನ್ನಾಗೈತೆ, ಆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ತೊಗೊತೀವಿ. ಈ ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ, ಇಲ್ಲ ಡಿಲೀಟ್ ಮಾಡಿ. ನೆಕ್ಸ್ಟ್ ಬಂದು ಅವಾಯ್ಡ್ ಜಾಯ್ನಿಂಗ್ ಇಮೇಲ್ ಲಿಸ್ಟ್ ಫ್ರಮ್ ಸ್ಟೋರ್ಸು. ಇವಾಗ ನಾವೇನೋ ಒಂದು ಅಂಗಡಿಗೆ ಹೋಗಿರ್ತೀವಿ, ಯಾವುದೋ ಒಂದು ಸ್ಟೋರ್ಗೆ ಹೋಗಿರ್ತೀವಿ, ಅಲ್ಲಿ ನಾವು ಫೋನ್ ನಂಬರು, ಇಮೇಲ್ ID ಕೊಟ್ಟಿರ್ತೀವಿ. ಅಲ್ಲೆಲ್ಲ ಇಮೇಲ್ ID ಕೊಡೋದನ್ನು ನಿಲ್ಲಿಸಬೇಕು. ಯಾಕಂದರೆ ನಾವು ಕೊಟ್ಟು ಬಂದ್ವಿ ಅಂದರೆ, ಈಗ ಒಂದು ಯೂನಿಲೆಟ್ಗೋ, ಗಿರಿಯಾಸ್ಗೋ ಏನಕ್ಕೋ ಒಂದು ಹೋಗಿದ್ದೀವಿ ಅಂದರೆ, ಅಲ್ಲಿ ನಮ್ಮ ಇಮೇಲ್ ID ಕೊಟ್ಟ ಮೇಲೆ ಅದು ಮೆಸೇಜಸ್ ಬರ್ತಾ ಇರ್ತವೆ. ನಮ್ಗೆ ಈ ಆಫರ್ ಇದೆ, ನಿಮ್ಗೆ ಈ ಆಫರ್ ಇದೆ, ಆ ಆಫರ್ ಇದೆ, ತೊಗೊಳ್ಳಿ ಅಂತ. ಆವಾಗ ನಾವು ಅದಕ್ಕೂ ಟೆಂಪ್ಟಾಗಿ ಅದನ್ನು ತೊಗೊಳೋಕ್ಕೆ ಟ್ರೈ ಮಾಡ್ತೀವಿ. ಸುಮ್ಮನೆ ಇದೆಲ್ಲ ವೇಸ್ಟು. ಬೇಡದೇ ಇರೋದನ್ನು ತೊಗೋತೀವಿ ಇಲ್ಲೂ ಕೂಡ. ಹಾಗಾಗಿ ಇಮೇಲ್ ಕೊಡೋದನ್ನು ಶಾಪ್ಸಲ್ಲಿ ಅವಾಯ್ಡ್ ಮಾಡಿ. ನೆಕ್ಸ್ಟು ಬಜೆಟ್ ಹಾಕ್ಕೊಂಡು ಶಾಪಿಂಗ್ ಮಾಡಬೇಕು. ನಾನು ಇಷ್ಟು ದುಡ್ಡು ತೊಗೊಂಡು ಹೋಗ್ತಾಯಿದ್ದೀನಿ, ಈಗ ಒಂದು 1000 ರೂಪಾಯಿ ತೊಗೊಂಡು ಹೋಗ್ತಾಯಿದ್ದೀನಿ, 1000ದಲ್ಲೇ, ಇಲ್ಲ ಒಂದು 600 ರೂಪಾಯಿ, 599, 999 ಈ ಥರ, ಇಷ್ಟರಲ್ಲೇ ನಾನು ಶಾಪಿಂಗ್ ಮಾಡ್ಕೊಂಬರ್ತೀನಿ ಅಂತ ಲಿಸ್ಟ್ ಮಾಡ್ಕೊಂಡು ತೊಗೊಂಡೋಗಿ ಅಷ್ಟರಲ್ಲೇ ಮಾಡ್ಕೊಂಡು ಬನ್ನಿ. ಸುಮ್ಮನೆ ಜಾಸ್ತಿ ತೊಗೊಂಡೋದ್ರೆ, ಜಾಸ್ತಿ ಇದ್ದಷ್ಟು ನೀವು ಆಲ್ಮೋಸ್ಟ್ ಕ್ಯಾಶ್ ತೊಗೊಂಡೋಗಿ ಅಷ್ಟರಲ್ಲೇ ಖರ್ಚು ಮಾಡ್ಕೊಂಡು ಬನ್ನಿ. ಇಲ್ಲ ಅಂದರೆ ಅದಕ್ಕೂ ಜಾಸ್ತಿನೂ ಆಗುತ್ತೆ. ಕಾರ್ಡ್ ಇದ್ದರೆ ಜಾಸ್ತಿ ಖರ್ಚಾಗುತ್ತೆ, ಇನ್ನು ಎಕ್ಸ್ಟ್ರಾ ಖರ್ಚು ಮಾಡ್ಕೊಂಡು ಬರ್ತೀವಿ. ಅದಕ್ಕೆ ಶಾಪಿಂಗ್ ಮಾಡಬೇಕಾದ್ರೆ ಬಜೆಟ್ ಹಾಕ್ಕೊಂಡು ಹೋಗಬೇಕು. ಇಷ್ಟರಲ್ಲೇ ಖರ್ಚು ಮಾಡ್ತೀನಿ, ಇಷ್ಟೇ ತೊಗೊಂಬರ್ತೀನಿ ಅಂತ. ನೆಕ್ಸ್ಟ್ ಬಂದು ಮಂತ್ಲಿ ಎಕ್ಸ್ಪೆನ್ಸಸ್ ರಿವ್ಯೂ ಮಾಡಿ. ಎಲ್ಲ ಎಕ್ಸ್ಪೆನ್ಸಸ್ ಬರೆದಿಟ್ಕೊಂಡು ನಾನು ಎಲ್ಲಿ ಖರ್ಚು ಮಾಡಿದ್ದೀನಿ, ಏನಕ್ಕೆ ಖರ್ಚು ಮಾಡಿದ್ದೀನಿ, ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಪ್ರತಿ ತಿಂಗಳು ರಿವ್ಯೂ ಮಾಡ್ತಾ ಬನ್ನಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ನಾನು ಇಷ್ಟು ಖರ್ಚು ಮಾಡಿರೋದು ಕರೆಕ್ಟ್ ಇದೆ, ಇಷ್ಟು ತಪ್ಪಿದೆ, ನಾನು ಇಷ್ಟು ಎಕ್ಸ್ಟ್ರಾ ಖರ್ಚು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಆವಾಗ ನೀವು ಅವಾಯ್ಡ್ ಮಾಡ್ತೀರಾ. ಇದಿಷ್ಟು ಇವತ್ತಿನ ಮನಿ ಸೇವಿಂಗ್ ಟಿಪ್ಸು, ಟ್ರಿಕ್ಸು ಸ್ನೇಹಿತರೆ. ಇದು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಸ್ನೇಹಿತರೆ.